ಎಲ್ಲರಿಗೂ ಅನ್ನ ಹಾಕುವ ಕೈ ನಿಮ್ಮದು. ನಿಮ್ಮ ಕೈಯಲ್ಲಿ ಅನ್ನ ತಿಂದವರೇ ನಿಮ್ಮ ಕೈ ಕಚ್ಚುತ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸದ ಜನ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ. ಇದೇನೇ ರಾಶಿಚಕ್ರದ ರಾಜನಾದ ಸಿಂಹ ರಾಶಿಯವರ ಜೀವನ ಸಾಮ್ರಾಜ್ಯವನ್ನೇ ಆಳುತ್ತಿರುವ ತಾಕತ್ತಿದ್ದವರು. ಇದೇನೇ ರಾಶಿಚಕ್ರದ ರಾಜನಾದ ಸಿಂಹ ರಾಶಿಯವರ ಜೀವನ ಸಾಮ್ರಾಜ್ಯವನ್ನೇ ಆಳುವ ತಾಕತ್ತಿದ್ದವರು. ಸ್ವಂತ ಮನೆಯಲ್ಲಿ ನೆಮ್ಮದಿ ಇಲ್ಲ. ಎಲ್ಲರ ಕಷ್ಟಕ್ಕೆ ಹೆಗಲು ಕೊಡುವ ರಾಜನಿಗೆ ಕೊನೆಗೆ ಉಳಿಯುವುದು ಒಂಟಿತನ ಮಾತ್ರ. ಸಿಂಹ ರಾಶಿಯವರೇ, ನೀವು ನಗುವಿನ ಹಿಂದೆ ಮುಚ್ಚಿಟ್ಟಿರುವ ಆ ಕಣ್ಣೀರಿನ ಕಥೆಯೇನು? ಆತ್ಮೀಯ ಸಿಂಹ ರಾಶಿಯವರೇ, ನೀವು ಸಾಕ್ಷಾತ್ ಸೂರ್ಯದೇವನ ಪ್ರತಿನಿಧಿಗಳು. ಕಾಡಿನ ರಾಜಸಿಂಹನಂತೆ ನೀವು ಎಲ್ಲಿ ಹೋದರೂ ಅಲ್ಲಿ ನಿಮಗೊಂದು ಗೌರವ, ಸ್ಥಾನಮಾನ ಸಿಗಲೇಬೇಕು. ನಿಮ್ಮ ನಡೆ ನುಡಿ, ಆ ಗಾಂಭೀರ್ಯ ಎಂಥವರನ್ನು ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತದೆ. ಕಷ್ಟ ಅಂತ ನಿಮ್ಮ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳುಹಿಸಿದ ಇತಿಹಾಸವೇ ನಿಮ್ಮಲ್ಲಿಲ್ಲ. ನಂಬಿದವರಿಗಾಗಿ ಪ್ರಾಣವನ್ನೇ ಕೊಡುವ ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ದರೂ ಎದೆಗುಂದದೆ ಹೋರಾಡುವ ಧೈರ್ಯ ಇರುವುದು ಕೇವಲ ಸಿಂಹರಾಶಿಯವರಿಗೆ ಮಾತ್ರ. ಆದರೆ ಸಿಂಹರಾಶಿಯವರೇ, ಎದೆಯ ಮೇಲೆ ಕೈಯಿಟ್ಟು ಹೇಳಿ, ಇಡೀ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಂತಿರುವ ನೀವು ಇಂದು ಕತ್ತಲೆಯಲ್ಲಿ ಕುಳಿತು ಯಾಕೆ ಯೋಚಿಸುತ್ತಿದ್ದೀರಿ? ಹುಲಿ ಸಿಂಹಗಳಂತೆ ಗರ್ಜಿಸಬೇಕಾದ ನೀವು ಇಂದು ಬೆಕ್ಕಿನಂತೆ ಮೂಲೆಯಲ್ಲಿ ಅಡಗಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ನೀವೇ ಸಾಕಿ ಬೆಳೆಸಿದವರು, ನೀವೇ ಅನ್ನ ಹಾಕಿದವರು ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋದರಲ್ಲ. ಈ ಸೋಲು, ಈ ಅವಮಾನ, ಈ ಒಂಟಿತನ ನಿಮಗೆ ಯಾಕೆ ಬಂತು? 100 ಜನಕ್ಕೆ ದಾರಿ ತೋರಿಸುವ ನೀವು ಇಂದು ನಿಮ್ಮದೇ ದಾರಿಯಲ್ಲಿ ಎಡವುತ್ತಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ಗ್ರಹಪತಿಗಳಲ್ಲ, ಶನಿ ಕಾಟವೂ ಅಲ್ಲ. ಸಿಂಹರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಈ ಪತನಕ್ಕೆ, ನಿಮ್ಮ ಈ ಸಂಕಟಕ್ಕೆ ಬೇರೆ ಯಾರೂ ಕಾರಣರಲ್ಲ, ಸ್ವತಃ ನೀವೇ ಕಾರಣ. ನಿಮ್ಮನ್ನು ಹಾಳು ಮಾಡುತ್ತಿರುವುದು ನಿಮ್ಮ ಶತ್ರುಗಳೆಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನು ಎಷ್ಟು ಕುರುಡನನ್ನಾಗಿ ಮಾಡಿದೆ ಅಂದರೆ, ಹಾವಿಗೆ ಹಾಲು ಕುಡಿಸಿದರೆ ಅದು ಕಚ್ಚೇ ಕಚ್ಚುತ್ತದೆ ಎಂದು ಗೊತ್ತಿದ್ದರೂ ಮತ್ತೆ ಮತ್ತೆ ಹಾವಿಗೆ ಹಾಲು ಕುಡಿಸಿ ಕಚ್ಚಿಸಿಕೊಳ್ಳುತ್ತೆ. ಆ ಒಂದು ಗುಣ ಯಾವುದು? ರಾಜನಂತೆ ಮೆರೆಯಬೇಕಾದ ನಿಮ್ಮನ್ನು ಸಾಲದ ಸುಳಿಯಲ್ಲಿ ಅಥವಾ ಸಂಬಂಧಗಳ ಸಮಸ್ಯೆಯಲ್ಲಿ ಸಿಲುಕಿಸಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನು ಮರಳಿ ಪಡೆಯಬೇಕಾದರೆ ಮಾಡಬೇಕಾದ ಬದಲಾವಣೆಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಇದನ್ನು ಅರ್ಧಕ್ಕೆ ನಿಲ್ಲಿಸುವ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ಸಿಂಹರಾಶಿಯವರ ಕನ್ನಡಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಕಂಡು ಯಾಕೆ ಭಯ ಭಕ್ತಿಯಿಂದ ನಮಸ್ಕರಿಸುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೊದಲನೆಯದಾಗಿ ನಿಮ್ಮ ನಾಯಕತ್ವ ಗುಣ. 4 ಜನ ಇರುವ ಕಡೆ ಲೀಡ್ ಆಗಿ ನಿಲ್ಲುವ ತಾಕತ್ತು ನಿಮಗಿದೆ. ಎರಡನೆಯದಾಗಿ ನಿಮ್ಮ ಉದಾರತೆ. ನಿಮ್ಮ ಹತ್ತಿರ 1 ರೂಪಾಯಿ ಇದ್ದರೂ ಕಷ್ಟ ಅಂತ ಬಂದವರಿಗೆ 50 ಪೈಸೆ ಕೊಡುವ ದೊಡ್ಡ ಗುಣ ನಿಮ್ಮದು. ಜಿಪುಣತನ ನಿಮ್ಮ ಜಾಯಮಾನದಲ್ಲಿಲ್ಲ. ಮೂರನೆಯದಾಗಿ ನಿಮ್ಮ ನೇರ ನುಡಿ. ಬೆನ್ನ ಹಿಂದೆ ಮಾತನಾಡುವ ಜಾಯಮಾನ ನಿಮ್ಮದಲ್ಲ. ಇಷ್ಟವಾದರೆ ಇಷ್ಟ ಅಂತೀರಾ, ಇಲ್ಲದಿದ್ದರೆ ಮುಖಕ್ಕೆ ಹೊಡೆದಂತೆ ಹೇಳಿಬಿಡುತ್ತೀರಾ. ಇಷ್ಟೆಲ್ಲ ರಾಜ ಲಕ್ಷಣಗಳಿರುವ ನೀವು ಬದುಕಿನಲ್ಲಿ ಯಾಕೆ ಎಡವುತ್ತಿದ್ದೀರಿ? ನಿಮ್ಮ ಸಾಮ್ರಾಜ್ಯ ಕುಸಿಯಲು ಕಾರಣವಾಗುತ್ತಿರುವ ಆ ಒಂದು ದೊಡ್ಡ ತಪ್ಪು ಯಾವುದು? ಈಗ ಆ ಸತ್ಯವನ್ನು ಎದುರಿಸುವ ಸಮಯ. ಸಿಂಹರಾಶಿಯವರೇ, ನಿಮ್ಮನ್ನು ಯುದ್ಧ ಮಾಡಿ ಸೋಲಿಸುವುದು ಕಷ್ಟ, ಆದರೆ ನಿಮ್ಮನ್ನು ಸುಲಭವಾಗಿ ನಾಶ ಮಾಡುತ್ತಿರುವುದು ನಿಮ್ಮ ಆ ಒಂದು ದೌರ್ಬಲ್ಯ. ಅದೇ ಹೊಗಳಿಕೆಗೆ ಮರುಳಾಗುವ ಜಾಯಮಾನ ಮತ್ತು ಅಹಂಕಾರದ ಮುಖವಾಡ. ನಿಮಗೆ ಇದು ಸರಿ ಅನಿಸಬಹುದು, ಆದರೆ ಇದು ನಿಮ್ಮ ಬದುಕಿನ ಶಾಪ. ಸಿಂಹರಾಶಿಯವರಿಗೆ ತಾನು ಶ್ರೇಷ್ಠ, ತಾನು ಎಲ್ಲರಿಗಿಂತ ಮೇಲೆ ಎನ್ನುವ ಭಾವನೆ ಇರುತ್ತದೆ. ಯಾರಾದರೂ ಬಂದು ನೀವೇ ಗ್ರೇಟ್, ನಿಮ್ಮಂಥವರು ಯಾರೂ ಇಲ್ಲ ಎಂದು 4 ಮಾತು ಹೊಗಳಿ ಬಿಟ್ಟರೆ ಸಾಕು, ನೀವು ಕರಗಿ ನೀರಾಗಿ ಬಿಡುತ್ತೀರಾ. ಅವರ ಉದ್ದೇಶ ಏನು, ಅವರು ಒಳ್ಳೆಯವರ ಕೆಟ್ಟವರ ಎಂದು ಯೋಚಿಸದೆ ನಿಮ್ಮ ಕುತ್ತಿಗೆಯ ಸರವನ್ನೇ ತೆಗೆದುಕೊಟ್ಟು ಬಿಡುತ್ತೀರಿ. ನಿಮ್ಮ ಶತ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ಎದುರು ಹಾಕಿಕೊಂಡು ಗೆಲ್ಲಲು ಆಗಲ್ಲ ಅಂತ. ಅದಕ್ಕೆ ಅವರು ಶರಣಾದಂತೆ ನಾಟಕ ಆಡುತ್ತಾರೆ. ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ತಲೆಯನ್ನು ತುಳಿಯುತ್ತಾರೆ. ನೀವು ನಂಬಿಕೆ ಮತ್ತು ವಿಧೇಯತೆಗೆ ಅತಿಯಾದ ಮಹತ್ವ ಕೊಡುತ್ತೀರಿ, ಆದರೆ ನಿಮ್ಮ ಸುತ್ತ ಇರುವವರು ಆ ನಂಬಿಕೆಗೆ ಲಾಯಕ್ಕಿಲ್ಲದವರು ಎನ್ನುವುದನ್ನು ನೀವು ಮರೆತು ಬಿಡುತ್ತೀರಿ. ನಾನು ರಾಜ, ನಾನು ಯಾರ ಮುಂದೆಯೂ ತಲೆ ತಗ್ಗಿಸಲ್ಲ, ನಾನೇ ಎಲ್ಲವನ್ನು ನೋಡಿಕೊಳ್ಳಬಲ್ಲೆ ಎನ್ನುವ ಈ ಅಹಂ ನಿಮ್ಮನ್ನು ಯಾರ ಹತ್ತಿರವೂ ಸಹಾಯ ಕೇಳದಂತೆ ಮಾಡುತ್ತದೆ. ಒಳಗೆ ಎಷ್ಟೇ ನೋವಿದ್ದರೂ ಕಷ್ಟವಿದ್ದರೂ ಹೊರಗೆ ಗಾಂಭೀರ್ಯದ ಮುಖವಾಡ ಹಾಕಿಕೊಂಡು ನಗುತ್ತೀರಿ. ಈ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ
3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಬೂಟಾಟಿಕೆಯ ಜನರ ದರ್ಬಾರ್. ನಿಮ್ಮ ಸುತ್ತ ಯಾವಾಗಲೂ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುವ ಜನರೇ ತುಂಬಿರುತ್ತಾರೆ. ಯಾರು ನಿಮ್ಮ ತಪ್ಪನ್ನು ತಿದ್ದಲು ಬರುತ್ತಾರೋ, ಯಾರು ನಿಮಗೆ ಸತ್ಯವನ್ನು ಹೇಳಲು ಬರುತ್ತಾರೋ ಅವರನ್ನು ನೀವು ದೂರ ಇಡುತ್ತೀರಿ ಅಥವಾ ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತೀರಿ. ಇದರಿಂದ ನಿಜವಾದ ಹಿತೈಷಿಗಳು ನಿಮ್ಮಿಂದ ದೂರವಾಗುತ್ತಾರೆ, ಮೋಸಗಾರರು ನಿಮ್ಮ ಆಪ್ತರಾಗುತ್ತಾರೆ. ಎರಡನೆಯದಾಗಿ ಅನಗತ್ಯ ಆರ್ಥಿಕ ಹೊರೆ. ನಿಮ್ಮ ಸ್ಟೇಟ್ ಮೇಂಟೈನ್ ಮಾಡೋಕೆ, 4 ಜನರ ಮುಂದೆ ಗ್ರೇಟ್ ಅನ್ನಿಸಿಕೊಳ್ಳೋಕೆ ನೀವು ನಿಮಗೆ ಶಕ್ತಿ ಇಲ್ಲದಿದ್ದರೂ ಖರ್ಚು ಮಾಡುತ್ತೀರಿ. ಬೇರೆಯವರು ನಿಮ್ಮನ್ನು ಶ್ರೀಮಂತರು ಅಂದುಕೊಳ್ಳಲಿ ಅಂತ ಸಾಲ ಮಾಡಿಯಾದರೂ ಸರಿ ನಿಮ್ಮ ರಾಯಲ್ಟಿ ತೋರಿಸೋಕೆ ಹೋಗ್ತೀರಾ. ಕೊನೆಗೆ ಉಳಿಯೋದು ಬರೀ ಸಾಲ ಮತ್ತು ಚಿಂತೆ. ಮೂರನೆಯದಾಗಿ ಮಾನಸಿಕ ಏಕಾಂಗಿತನ. ಎಲ್ಲರ ಸಮಸ್ಯೆಗೂ ಪರಿಹಾರ ಕೊಡುವ ನೀವು ನಿಮ್ಮ ಸಮಸ್ಯೆ ಹೇಳಿಕೊಳ್ಳಲು ಯಾರೂ ಇಲ್ಲದೆ ಒಳಗೆ ಕೊರಗುತ್ತೀರಿ. ನಿಮ್ಮ ಸಂಗಾತಿಯ ಬಳಿಯೂ ಕೂಡ ನಾನು ವೀಕ್ ಎಂದು ತೋರಿಸಿಕೊಳ್ಳಲು ನಿಮ್ಮ ಈಗೋ ಬಿಡುವುದಿಲ್ಲ. ಇದರಿಂದ ಸಂಬಂಧಗಳಲ್ಲಿ ಕಂದಕ ಏರ್ಪಡುತ್ತದೆ. ಪ್ರೀತಿ ಇದ್ದರೂ ಅಲ್ಲಿ ಅರ್ಥ ಮಾಡಿಕೊಳ್ಳುವವರಿಗಿಂತ ಅಧಿಕಾರ ಸ್ಥಾಪಿಸುವವರೇ ಹೆಚ್ಚಾಗಿದ್ದಾರೆ. ಸಿಂಹರಾಶಿಯವರೇ ಸಾಕು ಈ ಮುಖವಾಡದ ಬದುಕು. ಕಾಡಿನ ರಾಜನಿಗೆ ಕಿರೀಟ ಬೇರೆಯವರು ಇಡಬೇಕಿಲ್ಲ, ಅವನ ನಡವಳಿಕೆಯೇ ಕಿರೀಟವಾಗಬೇಕು. ನೀವು ಮತ್ತೆ ನಿಮ್ಮ ಗತವೈಭವವನ್ನು ಪಡೆಯಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ ವಿಮರ್ಶಕರನ್ನು ಪ್ರೀತಿಸುವುದನ್ನು ಕಲಿಯಿರಿ. ಇಂದಿನಿಂದ ಯಾರು ನಿಮ್ಮನ್ನು ಹೊಗಳುತ್ತಾರೋ ಅವರ ಬಗ್ಗೆ ಎಚ್ಚರದಿಂದಿರಿ. ಯಾರು ನಿಮ್ಮ ತಪ್ಪನ್ನು ಮುಖದ ಮೇಲೆ ಹೇಳುತ್ತಾರೋ ಅವರನ್ನು ಹತ್ತಿರ ಮಾಡಿಕೊಳ್ಳಿ. ನೆನಪಿಡಿ, ಕಹಿ ಔಷಧಿ ಮಾತ್ರ ಕಾಯಿಲೆ ಗುಣಪಡಿಸುವುದು, ಸಿಹಿ ತಿಂಡಿ ಅಲ್ಲ. ಸತ್ಯ ಹೇಳುವ ಸ್ನೇಹಿತನನ್ನೇ ನಿಮ್ಮ ನಿಜವಾದ ರಕ್ಷಕ. ಎರಡನೆಯದಾಗಿ ಕೋಪವನ್ನು ನಿಯಂತ್ರಿಸಿ. ಮೌನವನ್ನು ಆಯುಧವನ್ನಾಗಿ ಮಾಡಿ. ಸಿಂಹರಾಶಿಯವರ ಕೋಪ ಅಂದರೆ ಕಾಡುಗಿಚ್ಚು ಇದ್ದ ಹಾಗೆ. ಅದು ಎದುರಾಳಿಯನ್ನು ಸುಡುವುದಕ್ಕಿಂತ ನಿಮ್ಮನ್ನೇ ಹೆಚ್ಚು ಸುಡುತ್ತಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಗರ್ಜಿಸುವುದನ್ನು ಬಿಡಿ. ನಿಜವಾದ ರಾಜನಿಗೆ ಶಾಂತವಾಗಿದ್ದರೂ ಬೆಲೆ ಇರುತ್ತದೆ. ನಿಮ್ಮ ಮೌನವೇ ಎದುರಾಳಿಗೆ ನಡುಕ ಹುಟ್ಟಿಸಬೇಕು, ನಿಮ್ಮ ಕೂಗಾಟ ಅಲ್ಲ. ಮೂರನೆಯದಾಗಿ ಸಹಾಯ ಕೇಳುವುದರಲ್ಲಿ ಅವಮಾನವಿಲ್ಲ. ನೀವು ಮನುಷ್ಯರು, ದೇವರಲ್ಲ. ನಿಮಗೂ ಕಷ್ಟ ಬರುತ್ತದೆ, ನೋವಾಗುತ್ತದೆ. ನಿಮ್ಮ ಆಪ್ತರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ನನಗೆ ಸಹಾಯ ಬೇಕು ಎಂದು ಕೇಳುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಜೊತೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಸ್ನೇಹಿತನಂತೆ ಬದುಕುವುದನ್ನು ಕಲಿಯಿರಿ. ಸಿಂಹರಾಶಿಯವರೇ, ಸೂರ್ಯ ಮೋಡದ ಮರೆಗೆ ಹೋದ ತಕ್ಷಣ ಕತ್ತಲಾಯಿತು ಎಂದು ಜಗತ್ತು ಭಾವಿಸಬಹುದು. ಆದರೆ ಮೋಡ ಸರಿದಾಗ ಬರುವ ಆ ಪ್ರಖರತೆ ಕಣ್ಣು ಕೊರೆಸುವುದು ಖಂಡಿತ. ನೀವು ಈಗ ಮೋಡದ ಮರೆಯಲ್ಲಿದ್ದೀರಿ ಅಷ್ಟೇ. ನಿಮ್ಮ ಅಹಂಕಾರ ಮತ್ತು ತಪ್ಪು ಜನರ ಸಹವಾಸ ಎನ್ನುವ ಮೋಡವನ್ನು ಸರಿಸಿ, ಆಗ ಜಗತ್ತು ಮತ್ತೆ ನಿಮಗೆ ತಲೆಬಾಗುತ್ತದೆ. ನೀವು ಹುಟ್ಟಿರುವುದು ಅಳಲು ಅಲ್ಲ. ನಿಮ್ಮ ಹೃದಯದ ವೈಶಾಲ್ಯತೆ ಎಂಥದ್ದು ಅಂತ ಆ ದೇವರಿಗೆ ಗೊತ್ತು. ಇಂದಿನಿಂದ ನಿಮ್ಮ ಒಳ್ಳೆಯತನವನ್ನು ಅರ್ಹರಿಗೆ ಮಾತ್ರ ಮೀಸಲಿಡಿ. ನಿಮ್ಮ ಜೀವನದ ಚುಕ್ಕಾಣಿಯನ್ನು ನೀವು ಹಿಡಿಯಿರಿ, ಹೊಗಳಿಕೆದಾರರ ಕೈಗೆ ಕೊಡಬೇಡಿ. ಸ್ನೇಹಿತರೆ, ಸಿಂಹರಾಶಿಯವರ ಈ ವಿಶ್ಲೇಷಣೆ ನಿಮಗೆ ಸತ್ಯ ಅನಿಸಿದರೆ, ಹೌದು ನಾನು ಕೂಡ ಇದೇ ರೀತಿ ಮೋಸ ಹೋಗಿದ್ದೇನೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ದೊಡ್ಡ ಶಕ್ತಿ. ಮತ್ತು ಸಿಂಹರಾಶಿಯವರೇ, ನಿಮ್ಮಂತೆ ಒಂಟಿತನ ಅನುಭವಿಸುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಎಚ್ಚೆತ್ತುಕೊಳ್ಳಲು ಸಹಾಯ ಮಾಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.